ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ಸೊ ಟೈಮ್ ಬಂದು 12:30 ಆಗಿದೆ. 12:30 ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಶೂಟಿಂಗ್ ಇತ್ತು, ಶ್ರಾವಣಿ ಸುಬ್ರಹ್ಮಣ್ಯ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ಸು, ಲಾಸ್ಟ್ ಡೇ ಆಫ್ ಶೂಟಿಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನಮಗೆ 3:30ಗೆ ಲೊಕೇಶನ್ಗೆ ರೀಚ್ ಆಗೋಕ್ಕೆ ಹೇಳಿದ್ದಾರೆ. ಸೊ ಲೊಕೇಶನ್ ತುಂಬ ದೂರ ನಿಯರ್ ವಂಡರ್ಲಾ ಹೋಗಬೇಕು. ಬರಲ್ಲ, ತುಂಬ ದೂರ, ಆಟೋದಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಲಾಸ್ಟೆಲ್ಲ ಬರಲೇಬೇಕು ಅಂತ ಫೋರ್ಸ್ ಮಾಡಿ ಆದಿನ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದೆ. ಸೊ ಮತ್ತೆ 11 o'clock ಊರಿಗೆ ಕರ್ಕೊಂಡ್ಬಂದು ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಇವಾಗ ಹೋಗ್ತಾ ಇರೋದು. ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಅದೇ ಆಲ್ರೆಡಿ ಮಲಗ್ಬಿಟ್ಟಿದ್ದಲ್ಲ, ಇವತ್ತೇನೋ ಗೊತ್ತಿಲ್ಲ. ಸೊ ಯಾವತ್ತೂ ಮಲಗೋದಿಲ್ಲ, ಇವತ್ತು ಮಲಗ್ಬಿಟ್ಟಿದ್ದಾಳೆ. ಸೊ ಅಲ್ಲಿ ಹೋಗಿ ಮತ್ತೆ ಹಾಗೆ ಆಂದಿವೆ ಹೋಗ್ಬೇಕಾದ್ರೆ ಸ್ಯಾರಿ ಇತ್ತು ಒಂದು, ಅದು ಸ್ಟಿಚಿಂಗ್ ಕೊಡಬೇಕು ಕಾಶೇರ ಡಿಸೈನರಲ್ಲಿ ನಾಗರಬಾವಿಲಿ. ಸೊ ಸ್ಟಿಚಿಂಗ್ ಕೊಟ್ಟು ಸೊ ಅಲ್ಲಿಂದ ಶೂಟಿಂಗ್ಗೆ ಹೋಗಬೇಕು ಗೈಸ್. ಸೊ ನೋಡಿ ಗೈಸ್, ಯಾವಾಗಲೂ ಟೋಟಲಲ್ಲೇ ಹಾಕ್ಸೋದು ಗ್ಯಾಸು, ಟೋಟಲ್ ಗ್ಯಾಸ್ ಬಂಕಲ್ಲಿ. ಹಾಗಾಗಿ ಇವತ್ತು ಶೂಟಿಂಗ್ ದೂರ ಇದೆಯಲ್ಲ, ಬಿಡದಿ ವಂಡರ್ಲಾ ಹತ್ರ. ಸೊ ಫುಲ್ಲು ಮಳೆ ಬೇರೆ ಇದೆ. ಪಾಯಿಂಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಸೈಡ್ ವಾಲ್, ಇದು ಸೈಡ್ ವಾಲ್ ಕೊಟ್ಟಿದ್ದಾರೆ. 2 ಬೇಕಿತ್ತು, ಬಟ್ ಒಂದೇ ದಿನ 2 ಪ್ರೊವೈಡ್ ಮಾಡಲ್ಲಂತೆ. ಹಾಗಾಗಿ ಇವತ್ತು ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು 1 ಇಸ್ಕೊಂಡ್ರು. ನೀರು ಬರಲ್ವಾ? ಹಾಂ, ತೂತುಗಳೆಲ್ಲೂ ಬರಲ್ವಾ? ಅದು ಬಿಚ್ಚಿಬಿಟ್ಟು ಮನೇಲಿ ಇಟ್ಬಿಡು. ಮುಂಚೆ ಇತ್ತು ಗೈಸ್, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದನ್ನು ಬಿಡಲ್ಲ ನೋಡಿ ಎಂಥ ಜನ ಅದಿದೆ. ಆಟೋ ನಿಲ್ಸಿರ್ತೀವಲ್ವಾ, ಎಲ್ಲಂದ್ರಲ್ಲೇ ಕಿತ್ಕೊಂಡು ಹೋಗ್ಬಿಡೋದೆಲ್ಲ. ಸೊ ಈಗ ಕಾಶೀರ ಡಿಸೈನರ್ ಸ್ಟುಡಿಯೋಗೆ ಬಂದಿದ್ವಿ. ಲಾಸ್ಟ್ ಟೈಮ್ ಆದಿಂದು ಜಿ ಕುಟುಂಬ ಅವಾರ್ಡ್ಗೂ ಕೂಡ ಇವರೇ ಲಂಗ ದಾವಣಿ ಸ್ಟಿಚ್ ಮಾಡಿ ಕೊಟ್ಟಿದ್ದು. ಹಾಗಾಗಿ ಇವತ್ತಿಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಗೌರಿ ಹಬ್ಬಕ್ಕೆ ಸೊ ಲಂಗ ದಾವಣಿ ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತ ಇವತ್ತು ಕಾಶೀರ ಡಿಸೈನ್ಗೆ ಬಂದಿದ್ದೀವಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ, ಕಂಫರ್ಟೇಬಲ್ ಆಗಿತ್ತು ಆ ದಿನಗೆ. ಈ ಡಿಸೈನರ್ ಸ್ಟುಡಿಯೋ ಲೊಕೇಶನ್ ಬಂದು ನಾಗರಬಾವಿ. ಸೊ ನಾವಿರೋದು ಹೆಬ್ಬಾಳ, ತುಂಬ ದೂರ ಆಗುತ್ತೆ. ಈ ಥರ ಶೂಟಿಂಗ್ ಇರೋದ್ರಿಂದ ಹಾಗೆ ಕೊಟ್ಬಿಟ್ಟು ಹೋಗೋಣ, ಬೇಕಾದರೆ ಎಲ್ಲ ರೆಡಿ ಆದಮೇಲೆ ಫೋಟೋರ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆನ್ ದಿ ವೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮದು ಲೊಕೇಶನ್ ಬಂದು ಹೆಜ್ಜಾಲದಲ್ಲಿ ಇದ್ದಿದ್ದು, ಅಂದರೆ ನಿಯರ್ ಬಿಡದಿ ವಂಡರ್ಲಾ ಹತ್ರ. ಸೊ ಇನ್ನು 500 ಮೀಟರ್ ಇತ್ತು ಬಿಡದಿ. ಸೊ ತಟ್ಟೆ ಇಡ್ಲಿ ಏನಾದರೂ ತಿನ್ನೋಣ ಮಧ್ಯಾಹ್ನ ಊಟಕ್ಕೆ ಅಂತ ನಾವು ಹೋದ್ವಿ ಬಿಡದಿಗೆ. ಬಟ್ ತಟ್ಟೆ ಇಡ್ಲಿ ಬೆಳಗ್ಗೆ ಟೈಮ್ ಹೋದರೆ ಇರುತ್ತೆ, ಚಿತ್ರಾನ್ನ ಅನ್ನ ಸಾಂಬಾರಿತ್ತು. ಸೊ ಹಸ್ಬೆಂಡ್ಗೂ ಯಾಕೋ ಇಷ್ಟ ಆಗಲಿಲ್ಲ. ಹಾಗಾಗಿ ಏನು ಮಾಡಿದ್ರು, ಸೊ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದರು. ಎಲ್ಲಾದರೂ ನೋಡೋಣ ರೀ. ಹಾಂ, ಸೊ ಇಲ್ಲಿ ಇಷ್ಟ ಆಗಿಲ್ಲ ಗೈಸ್, ಜನನೂ ಇಲ್ಲ. ಹಾಗಾಗಿ ಮುಂದೆ ಎಲ್ಲಾದರೂ ನೋಡೋಣ, ಒಂದು ಒಳ್ಳೆ ಹೋಟ್ಲು ತಿನ್ನೋಣ ಅಂತ ಹೋಗ್ತಾ ಇದ್ವಿ. ಇನ್ನೂ ಟೈಮ್ ಬೇಜಾನಿದೆ ನಮಗೆ ಲೊಕೇಶನ್ ರೀಚ್ ಆಗಲಿಕ್ಕೆ. ಈಗ ಹೊರಡುವ. ಕಡೆಗೆ ಊಟ ತಿಂದಿಲ್ಲ ಗೈಸ್. ಮನೆಯಿಂದ ಪುಳಿಯೋಗರೆ ಎತ್ಕೊಂಡೋಗಿದೆ, ಮತ್ತು ಹಸ್ಬೆಂಡು ವೆಜ್ ಪಪ್ಸ್ ತಿಂದರು. ಅದನ್ನೇ ಇವತ್ತು ಊಟ ಆಯಿತು. ಸೊ ಇನ್ನು ಲೊಕೇಶನ್ಗೆ ರೀಚ್ ಆದ್ರಿ 3:30ಗೆಲ್ಲ. ಸೊ ಆಲ್ರೆಡಿ ಆರ್ಟಿಸ್ಟ್ ಎಲ್ಲ ರೆಡಿಯಾಗಿ ಕೂತಿದ್ರು. ಇನ್ನು ಅದನ್ಗೆ ಮೇಕಪ್ ಮಾಡಿಸ್ಕೊಂಡು ಅವಳಿಗೂ ಕೂಡ ಬಟ್ಟೆ ಹಾಕಿ ಈಗ ಹೇರ್ ಸ್ಟೈಲ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಸ್ತಿದ್ದೀನಿ. ಸೊ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅರೌಂಡ್ 7 o'clock ಆಗೋಯಿತು ಇವತ್ತು. ಸೊ ಆಲ್ ಆರ್ಟಿಸ್ಟ್ ಎಲ್ಲ ಸ್ವಲ್ಪ ಲೇಟಾಗಿ ಆಯಿತು. ಸೊ ಇವತ್ತು ಲಾಸ್ಟ್ ಡೇ ಶೂಟಿಂಗು. ಒಂದು ಕಡೆ ಬೇಜಾರು, ಒಂದು ಕಡೆ ಖುಷಿ. ಬೇಜಾರು ಏನಕ್ಕೆ ಅಂತ ಹೇಳಿದ್ರೆ 2.5 ವರ್ಷ 3 ವರ್ಷ ಜೊತೆಲೇ ವರ್ಕ್ ಮಾಡಿದ್ವಿ ಅನ್ನೋದೊಂದು ಖುಷಿ. ಬೇಜಾರು ಅಂದರೆ ತುಂಬ ದೂರ ಗೈಸ್, ನಮ್ಮ ಮನೆಯಿಂದ ರಾಮವಳ್ಳಿ ಅಂದರೆ ದೊಡ್ಡಾಲ್ದ ಮರ ಹತ್ರ ಹೋಗ್ಬೇಕಿತ್ತು ಶೂಟಿಂಗ್ಗೆ. ಹಾಗಾಗಿ ಅದೊಂದು ಬೇಜಾರು. ಸೊ ಫೈನಲಿ ಶೂಟಿಂಗ್ ಕ್ಲೋಸ್ ಆಯಿತು. ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಾವು ಕೂಡ. ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು.
ಸೊ ಚೆನ್ನಾಗಿತ್ತು ಟೀಮು, ಒಂಥರ ಫೀಲ್ ಆಯಿತು. ಬಿಕಾಸ್ 2.5 3 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದು. ಸೊ ಎಲ್ಲರೂ ಅಷ್ಟೇ ತುಂಬ ಅಲ್ಲಿರೋ ಸ್ಟಾಫು ಅಷ್ಟೇ, ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಸೊ ಸೆಟ್ ಬಾಯ್ಸ್ ಆಗಿರ್ಬೋದು, ಪ್ರೊಡಕ್ಷನ್ನು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಿನ್ನೆ ಮೊನ್ನೆ ಹೋಗಿರೋ ಥರ ಶೂಟಿಂಗ್ ಅಂತ ಅನಿಸುತ್ತೆ. ಸೊ ಇಷ್ಟು ಬೇಗ 2.5 ವರ್ಷ ಆಗೋಯ್ತು ಅಂತ ಹೇಳಿದ್ರೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಪಾಪ ಬೇಜಾರಾಯಿತು, ಏನು ಮಾಡೋದು, ಮೂವ್ ಆನ್ ಆಗಲೇಬೇಕಲ್ವ. ಲೈಫ್ ಅನ್ನೋದು ಹಾಗೆ ಒಂದೇ ಕಡೆ ಸ್ಟ್ರಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡೋಣ ಮುಂದೆ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಯಾರಾದರೂ ಜೊತೇಲಿ ವರ್ಕ್ ಮಾಡೋಕ್ಕೆ ಸಿಗ್ತಾರಾ ಅಂತ ಹೇಳ್ಬಿಟ್ಟು. ಸೊ ಅರೌಂಡು 12 o'clock ಆಗೋಯ್ತು ಇವತ್ತು ಶೂಟಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ. ನೈಟ್ ಸೀನ್ಸ್ ಇತ್ತು. ಸೊ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಸೊ ತುಂಬ ಚೆನ್ನಾಗಿತ್ತು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಒಂಥರ ಫೀಲಿಂಗ್ ಜಾಸ್ತಿನೇ ಆಗೋಯಿತು ನಿನ್ನೆ ನನಗಂತೂ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ